ಹೇಳ್ರಿ ಸರ್. ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಯಿಂದ ಇವತ್ತು ರಾಜ್ಯ ಘಟಕ ಮತ್ತು ಜಿಲ್ಲಾ ಘಟಕದ ವತಿಯಿಂದ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಾ ಇದ್ದೀವಿ. ಆಮೇಲೆ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಏನು ಮನವಿಗೆ ಸಂಬಂಧ ಬರುವಂತ ಜನಪ್ರತಿನಿಧಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿನೂ ಸಲ್ಲಿಸ್ತಾ ಇದ್ವಿ. ವಿಷಯ ಬಾಗಲಕೋಟೆ ರಸ್ತೆ ಹಾಗೂ ಮನಗುಳ ರಸ್ತೆ ಮೂಲಭೂತ ಸೌಲಭ್ಯದೊಂದಿಗೆ ಪಾದಚಾರಿ ಏನ ರಸ್ತೆಯೊಂದಿಗೆ ಸಂಪೂರ್ಣ ಮಾಸ್ಟರ್ ಪ್ಲಾನ್ ಆಗಬೇಕು ಅಂತೇಳಿ ನಾವು ಇವತ್ತು ಮನವಿ ಕೊಡ್ತಾ ಇದ್ದೀವಿ. ಆಮೇಲೆ ಮನಗುಳ ಎಗಸಿ ಅದು ಸಿಂಗಲ್ ಇದೆ, ಅದು ಡಬಲ್ ಮಾಡಬೇಕು. ಇಲ್ಲಾಂದ್ರೆ ನೀವು ಪುಲಕೇಶ್ ನಗರ್ಲಿಂದ ಸೀದಾ ಫ್ಲೈಓವರ್ ಮಾಡ್ಕೊಂಡು ಗಾಂಧಿ ಚೌಕ್ ಮುಖಾಂತರ ಅಲ್ತನ ಮಾಡಿದ್ರು ಏನು ಅಡ್ಡಿ ಇಲ್ಲ. ಇದನ್ನ ನಾವು ಈಗಾಗಲೇ 3-4 ವರ್ಷದಿಂದ ಸತತ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಡ್ತಾ ಇದ್ದೀವಿ. ನಮ್ಮ ಮನವಿ 4-5 ವರ್ಷದಿಂದ ಏನ್ ನಾವು ಮನವಿ ಕೊಡ್ತಾ ಇದೀವಿ, ಬರೇ ಕೇರ್ಲೆಸ್ ಮಾಡ್ತಾ ಇದ್ದಾರೆ. ಸಾರ್ವಜನಿಕರಂದ್ರೆ ಇವರು ಅಧಿಕಾರಿಗೆ ಮತ್ತೆ ಈಗ ಜನಪ್ರತಿನಿಧಿಗಳಿಗೆ ಏನ್ ಸಾರ್ವಜನಿಕರ ಮತ ಬೇಕು, ಸಾರ್ವಜನಿಕರ ಕೆಲಸ ಬೇಡ, ಹಿಂಗಾಗ್ತಾ ಇದೆ ಗೊತ್ತಾಗಲತ್ತಿಲ್ಲ. ಅದಕ್ಕೆ ನಾವು ನಮ್ಮ ಸಂಘಟನೆಯಿಂದ ಮಾನ್ಯ ಜನಪ್ರತಿನಿಧಿ ಎಲ್ಲ ಜನಪ್ರತಿನಿಧಿಗಳಿಗೆ ಮತ್ತ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಆಮೇಲೆ ಉನ್ನತ ಅಧಿಕಾರಿ ವರ್ಗ ಬಿಜಾಪುರ ಜಿಲ್ಲೆಯ ಉನ್ನತ ಅಧಿಕಾರಿ ವರ್ಗ ಹೇಳ್ತಾ ಇದ್ವಿ, ಯಾವ ಸಾರ್ವಜನಿಕರು ಒಬ್ಬೊಬ್ರು ಬಂದು ನಿಮ್ಮಲ್ಲಿ ಕೇಳಿಕ್ ಆಗುದಿಲ್ಲ. ಆ ಸಾರ್ವಜನಿಕರ ಸಮಸ್ಯೆ ಕೈಗೆತ್ತಿಕೊಂಡು ನಾವೆಲ್ಲರೂ ಸಂಘಟಕರು ಒಂದಾಗಿ ಸಾರ್ವಜನಿಕರಿಗೆ ಅನ್ಯಾಯ ಆಗುವಂತದ್ದನ್ನ ನಾವು ತಮ್ಮ ಗಣನೆಗೆ ತಗೊಂಡ್ಬರ್ತಾ ಇದ್ದೀವಿ ಮನವಿ ಮುಖಾಂತರ. ಅದೇನಂದ್ರೆ ಬಾಗಲಕೋಟೆ ರಸ್ತೆ ಬರೀ ಇಲ್ಲಿ ಬಾಗಲಕೋಟೆ ಕ್ರಾಸಿಗೆ 20 ಫುಟ್ ರಸ್ತೆ ಇದೆ. KSRTC ಬಸ್ ಆಗಿರ್ಬೋದು, ಬ್ಯಾರೆ ಇನ್ನಿತರ ವಾಹನಗಳು ದಿವಸದಲ್ಲಿ ಒಂದ್ ದಿನ ಆದ್ರೂ ಒಂದು ದಿವಸ ಅದು ಟ್ರಾಫಿಕ್ ಆಗ್ತದೆ. ದಿನದಲ್ಲಿ ಒಂದ್ ಸಾರಿ ಆದ್ರೂ ಟ್ರಾಫಿಕ್ ಆಗ್ತದೆ. ಟ್ರಾಫಿಕ್ ಆಗ್ತಾರ ಅರ್ಧ ಕಿಲೋಮೀಟರ್ ಗಾಡಿ ನಿಲ್ತವೆ. ಎಲ್ಲ ಕ್ರಾಸಿಗೆ ಅಲ್ಲಿ ಮಸೀದಿ ಏನ್ ಮಸ್ತಿತ್ತು ಅದ್ರ ಬಾಜು ಬರೀ 20 ಫುಟ್ ರಸ್ತೆ ಇದೆ. ಅವ್ರು ನಮಗ ಯಾವಾಗ ನಮಗ ಅತಿಕ್ರಮಣ ತೆರವುಗೊಳಿಸ್ಬೇಕು, ಇಲ್ಲ ಅವ್ರ ನಮಗ ಏನ್ ಕಾಂಪಿಟೇಷನ್ ಕೊಟ್ಟ ನಮಗ್ ಯಾವಾಗ ಮನಿ ಬಿಡಿಸ್ತಾರ ಅನ್ಕೋತ ಅವ್ರ ಏನು ಯಾವ ಮಾಡಿನ ಕಟ್ಲತ್ತಿಲ್ಲ ಏನಿಲ್ಲ, ಬರೀ ಪತ್ರಾಸನೆಗೆ ಅದಾರಲ್ಲ ತಾನು ಜೀವನ ಮಾಡ್ಕೋತ. ನಮಗ್ ಯಾವಾಗ ಅದನ್ನ ಬಿಡುಗಡೆ ಮಾಡ್ತಾರ, ಯಾವಾಗ ಅಗಲೀಕರಣ ಮಾಡ್ತಾರ, ಇವತ್ತಿನ ನಾಳೆ ಅನ್ಕೋತ ಕೂತಾರ. ಯಾಕೆ ನಿದ್ದೆ ಮಾಡ್ತಾ ಇದ್ರಿ ಜನಪ್ರತಿನಿಧಿಗಳು? ಏನಾಗ್ತಾ ಇದೆ ನಮ್ಗೆ ತಿಳಿಯತ್ತಿಲ್ಲ. ನಮ್ಮ ಬಿಜಾಪುರ ಜಿಲ್ಲೆ ಜನಪ್ರತಿನಿಧಿಗಳು ತಾವು ಯಾವ ಭಾಗದಾಗ ಇದ್ದೀರಿ ಅಲ್ಲಿ ನೀವು ಮಾಸ್ಟರ್ ಪ್ಲಾನ್ ರಸ್ತೆ ಮಾಡ್ಕೊಂಡಿದ್ದೀರಿ. ಆದ್ರೆ ಇದು ಈ ಬಾಗಲಕೋಟೆ ರಸ್ತೆ ಮತ್ತು ಮನಗುಳ ರಸ್ತೆ ಎಷ್ಟು ಟ್ರಾಫಿಕ್ ರಸ್ತೆ ಇದಾವಂದ್ರೆ, ಈಗ 5-6 ಸರ್ಕಾರಿ ಸಾರ್ವಜನಿಕರ ಇಲಾಖೆಗಳಿದಾವ. ಯಾವ್ಯಾವ ಅಂದ್ರೆ RTO ಬರ್ತದೆ, ಆಮೇಲೆ ನೀರಾವರಿ ಇಲಾಖೆ ಬರ್ತದೆ, ಹೆಸ್ಕಾಂ ಇಲಾಖೆ ಬರ್ತದೆ, ಕೋರ್ಟ್ ಬರ್ತದೆ, ಮಹಾನಗರ ಪಾಲಿಕೆ ಬರ್ತದೆ, ಮುಂದಲ್ಲಿ BDA ಬರ್ತದೆ, ಮುಂದಲ್ಲಿ JDP ಜಿಲ್ಲಾ ಪಂಚಾಯತ್ ಇಲಾಖೆ ಅಲ್ಲೇ ಬರ್ತದೆ. ಎಲ್ಲ ಮಹಿಳಾ ಮಕ್ಕಳ ಎಲ್ಲಾನು ಅಲ್ಲೇ ಇದಾವೆ ಎಲ್ಲ ಇಲಾಖೆ. ಅದಕ್ಕೆ ಬರಬೇಕಾದ್ರೆ ಎಲ್ಲ ಈ ರಸ್ತೆದಿಂದ ಹೋಗ್ಬೇಕು ಎಲ್ಲರೂ. ಆಮೇಲೆ 5-6 ಶಾಲಾ ಕಾಲೇಜುಗಳಿದಾವೆ. ಆ ಶಾಲಾ ಕಾಲೇಜುಗಳು PDG ಕಾಲೇಜ್ ಇದೆ, ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಇದೆ, ಬೆನಕಟ್ಟಿ PU ಕಾಲೇಜ್ ಇದೆ, ಆ ಕಡೆ ಸಿಕ್ಯಾಬ್ ಕಾಲೇಜ್ ಇದೆ. ಹಿಂಗ 5-6 ಕಾಲೇಜುಗಳು ಈ ರಸ್ತೆದಲ್ಲಿ ಇದ್ದಾವೆ. ಮತ್ತೆ ಪ್ರತಿಯೊಬ್ಬರು ಸಾರ್ವಜನಿಕರು ಅಡ್ಡಾಡುವಂತ ರಸ್ತೆ ಇದು. ಅಲ್ಲಿ ಫುಟ್ಪಾತ್ ವ್ಯವಸ್ಥೆ ಇಲ್ಲ. PDG ಕಾಲೇಜ್ ಮುಂಭಾಗ ಮಕ್ಕಳು ಸೀದಾ ಹೊರಗೆ ಬಂದ್ರೆ ಸೀದಾ ರೋಡ್ ಮೇಲೆ, ಸಾಯಂಕಾಲ ಎಂಟ್ರಿ ಕೊಡೋ ಟೈಮ್ನಾಗ ಹೊರಗೆ ಬರೋ ಟೈಮ್ನಾಗ ನೋಡ್ಬೇಕು ಯಾರಿಗೆ ಏನ್ ಆಘಾತ ಆಗ್ತದ ಗೊತ್ತಿಲ್ಲ, ಅಂತ ಒಂದು ಸಿಚುವೇಶನ್ ಅಲ್ಲಿ ಕ್ರಿಯೇಟ್ ಆಗಿರ್ತದ. ಆಮೇಲೆ RTO ಮುಂದೆ ಎಲ್ಲಾ ವೆಹಿಕಲ್ ಎಲ್ಲ ಪೂರ ರಸ್ತೆದ ಮೇಲೆ, ಬರೀ ಡಬಲ್ ರಸ್ತೆ ಇದ್ರು ಸಿಂಗಲ್ ರಸ್ತೆ, ಅಲ್ಲಿ ಏನು ವ್ಯವಸ್ಥೆ ಇಲ್ಲ. ಮುಂದೆ ಅಲ್ಲಿ ಕೋರ್ಟ್ ಮುಂದೆ ಅಲ್ಲಿನ ಎಲ್ಲ ವಾಹನಗಳು ಸಾರ್ವಜನಿಕರ ಅಡ್ಡಾಡು ಫುಟ್ಪಾತ್ ವ್ಯವಸ್ಥೆ ಇರ್ಲಾರ್ದಕ್ಕ ಹಿರಿಯರಾಗಿರ್ಬೋದು, ವೃದ್ಧರು, ಆಮೇಲೆ ಮಕ್ಕಳು ಎಲ್ಲ ತಮ್ಮ ಜೀವ ಕೈಯಾಗ ಹಿಡ್ಕೊಂಡು ಅಡ್ಡಾಡ್ಬೇಕು. ಇಂಥ ಪರಿಸ್ಥಿತಿ ಇದ್ದಿದ್ದನ್ನ ಕಣ್ಣು ಮುಚ್ಚಿಕೊಳ್ತದ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು. ಬರೇ ತಮ್ಮ ವೋಟ್ ಬ್ಯಾಂಕಿನ ಸಲುವಾಗಿ ಹಿಂದೂ ಮುಸ್ಲಿಂ ಅಂತ ಅಂದ ಬರೇ ಅದ್ರ ಸಲುವಾಗಿ ಅದ್ರ ಬೆನ್ನ ಹತ್ತದು. ಈ ಸಾರ್ವಜನಿಕರ ಈ ಸಮಸ್ಯೆ ನಿವಾರಣೆ ಮಾಡುವಂತ ಯಾವ ಜನಪ್ರತಿನಿಧಿಗಳು ಇಲ್ಲ. ಅದು ನಮಗ್ ಬೇಜಾರಾಗ್ತದೆ. ಸಂಸದರಂತ ಅವ್ರು ಇದ್ದು ಇಲ್ದಂಗ ಅದಾರ. ನಾವು ನಾನು ಪ್ರಶ್ನೆ, ಜನರ ಸಮಸ್ಯೆಯನ್ನು ಅರಿತಾ ಇಲ್ಲ ರಾಜ್ಯ ಸರ್ಕಾರ ಇಲ್ಲಿ ಕೇಂದ್ರ ಸರ್ಕಾರ ಇಲ್ಲ. ಯಾಕಂದ್ರ ಬಹಳಷ್ಟು ದಿನಗಳ ನಂತರ ಕಾಲ್ಪನಿದ್ದಾರೆ. ಇವತ್ತು ಅಥವಾ ನಾಳೆ ಕೊನೆ ದಿನಾಂಕದ ಪೊಲೀಸ್ ಇವತ್ತು ಒಂದು ಜಾತಿ ಪ್ರಮಾಣ ಪತ್ರ ಕೊಡ್ಬೇಕಾದ್ರೆ 25 ದಿವಸ 35 ದಿವಸ ಟೈಮ್ ಮಾಡಿದ್ದಾರೆ. ಇದಕ್ಕೆ ನೀವೇನು ಹೇಳ್ತೀರಿ ನಿಮ್ ಸಮಿತಿಯಿಂದ? ಸರ್ ಹೇಳೇನ್ರಿ, ಸಾರ್ವಜನಿಕರ ಉದ್ಧಾರ ಆಗೋ ಸಲುವಾಗಿ ಯಾವ ಜನಪ್ರತಿನಿಧಿಗಳು ಇಲ್ಲ, ಯಾವ ಅಧಿಕಾರಿ ವರ್ಗ ಇಲ್ಲ. ಅಧಿಕಾರಿಗಳು ತಮ್ಮ ತಮ್ಮ
ತಮ್ಮ ಬ್ಯಾಳೆ ಬೇಯಿಸ್ಕೊಳ್ಳೋ ಸಲುವಾಗಿ ನಾವ್ 2 ಸಲ ಮನವಿ ಕೊಟ್ಟಿವಿ ಅಂದ್ರ ಅವ್ರಿಗೆ ಆ ಮನವಿ ಕರೆಕ್ಟ್ ಸ್ಪಂದಿಸ್ಬೇಕು, ಆ ಮನವಿಗೆ ಸರಿಯಾಗಿ ಆದಂತ ಪರಿಹಾರ ಒದಗಿಸ್ಬೇಕು ಅನ್ನೋಂಥದ್ದು ಯಾರಲ್ಲಿ ಇಲ್ಲ. ಬರೀ ಅರ್ಧಂಬರ್ಧ ಕಲ್ತ ಲಂಚ ಕೊಟ್ಟು ನೌಕರಿ ಸೇರೋದೈತಿ. ಇಲ್ಲಿ ಬಂದ್ ಎಲ್ಲ ಹಾಫ್ ನಾಲೆಜ್ ಇಸ್ ವೆರಿ ಡೇಂಜರ್ ಇರ್ತಾರಲ್ಲ, ಏನೇನು ನಾಲೆಜ್ ಇರ್ಲಾರ್ದವ್ರು ಬಂದ ಟೇಬಲ್ ಮೇಲೆ ಕೂತ್ ಬಿಡತಾರ. ನಾವು ಹಿಂಗ್ ಮಾಡುವ ಹಂಗ ಏನು ಗೊತ್ತಿರ್ಲಾರ್ದಂಗ ನಮಗ್ ಸಮಸ್ಯೆ ಏನಾಗ್ಯದ ಅಂದ್ರ, ನೀವು ಸಾರ್ವಜನಿಕರ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಲಿಲ್ಲ ಅಂದ್ರ ನಮ್ಮ ಜಿಲ್ಲೆ ಒಳಗೆ ನೀವು ಕೆಲಸ ಮಾಡೋದು ಬೇಕಾಗಿಲ್ಲ. ನಮ್ಮ ಸಾರ್ವಜನಿಕರ ತೆರಿಗೆ ಹಣದೊಳಗೆ ನೀವು ಎಲ್ಲರೂ ಸಂಬಳ ತಗೋತೀರ ಅಂದ್ರ, ಸಾರ್ವಜನಿಕರ ಕೆಲಸ ನ್ಯಾಯಯುತವಾಗಿ ಮಾಡ್ಲಿಲ್ಲ ಅಂದ್ರ ನಿಮ್ಮನ್ನ ನಮ್ಮ ಜಿಲ್ಲೆದೊಳಗೆ ಕೆಲಸ ಯಾವ್ದಕ್ಕೆ ಇಟ್ಕೋಬೇಕು ನಿಮ್ಮನ್ನ? ಅದನ್ನ ನಾವು ಕೇಳುವಂತದ್ದು ಈಗ ಸಾರ್ವಜನಿಕರ ತರಪಿ ನಾವು ಕೇಳ್ತಾ ಇದ್ದೀವಿ. ನಾವ್ ನೋಡ್ರಿ, ಈಗ ನಾವು ಮಣಗುಳ ಎಗಸಿ ಆ ಡಬಲ್ ಸಿಂಗಲ್ ಇದ್ದಿದ್ದನ್ನ ಡಬಲ್ ಆಗ್ಬೇಕು. ಆಮೇಲೆ ಮಣಗುಳ ರಸ್ತೆ ಏನೈತಿ ಅದು ಸಂಪೂರ್ಣ ಫುಟ್ಪಾತ್ ಸಮೇತವಾಗಿ ಎಲ್ಲಾ ಮೂಲಭೂತ ಸೌಲಭ್ಯದಿಂದ ಅದು ಮಾಸ್ಟರ್ ಪ್ಲಾನ್ ರಸ್ತೆ ಆಗ್ಬೇಕು. ಆಮೇಲೆ ಬಾಗಲಕೋಟೆ ರಸ್ತೆ ಏನೈತಲ್ಲ ಅದು ಮಾಸ್ಟರ್ ಪ್ಲಾನ್ ರಸ್ತೆ ಆಗ್ಬೇಕು. ಎಲ್ಲಿಂದ ಆಗ್ಬೇಕು? ಮಣಗುಳ ಎಗಸಿದಿಂದ ಕೇಂದ್ರ ಬಸ್ ನಿಲ್ದಾಣ ಮುಂಭಾಗದ ನಿಲ್ದಾಣದಿಂದ ಸೀದಾ ಬಸವೇಶ್ವರ ಸರ್ಕಲ್ ತನ ಸಂಪೂರ್ಣ ಮೂಲಭೂತ ಸೌಲಭ್ಯದೊಂದಿಗೆ ಮಾಸ್ಟರ್ ಪ್ಲಾನ್ ರಸ್ತೆ ಆಗ್ಬೇಕು. ಬಾಗಲಕೋಟೆ ಕ್ರಾಸ್ ಲಿಂದ ವಿಶ್ವೇಶ್ವರ ಸರ್ಕಲ್ ತನನು ಅದು ಮಾಸ್ಟರ್ ಪ್ಲಾನ್ ಆಗ್ಬೇಕು. ಜರ್ ಇದ ಎಲ್ಲರೂ ಜನಪ್ರತಿನಿಧಿಗಳು ಒಂದಾಗಿ ಇದನ್ನ ಕಾರ್ಯರೂಪಕ್ಕೆ ತರುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ರಿ. ಯಾಕಂದ್ರೆ ನಾಳೆ ಈ ಜಿಲ್ಲಾಧಿಕಾರಿ ಕಚೇರಿನೂ ಅಲ್ಲಿ ಜಡ್ಪಿ ಬಾಜು ಮಾಡ್ತಾ ಇದ್ರಿ, ಇಲ್ಲಿ ಕನ್ಸ್ಟ್ರಕ್ಷನ್ ನಡೆದಿದೆ. ಆ ಕನ್ಸ್ಟ್ರಕ್ಷನ್ ಏನ್ ಬಿಲ್ಡಿಂಗ್ ನಿರ್ಮಾಣ ಆಗುದ್ರೊಳಗ ಇವು 2 ರಸ್ತೆ ಮಾಸ್ಟರ್ ಪ್ಲಾನ್ ಆಗ್ಬೇಕು. ಯಾಕಂದ್ರೆ ಈಗ ಇದ್ದವ್ರಿಗೆ ಹಾದಾಡ್ಲಕ್ ಜಾಗ ಇಲ್ಲ, ಅಂತ ಟ್ರಾಫಿಕ್ ರಸ್ತೆ ಆಗಿದೆ ಅದು. ನಾಳೆ ಅಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಸರ್ ಆತು, ಮಿನಿ ವಿಧಾನಸೌಧ ಅಲ್ಲಿ ನಿರ್ಮಾಣ ಆತು ಅಂದ್ರೆ ಈ ಕಡೆ ಸಿಂದಗಿ ರಸ್ತೆದವರು, ಇಂಡಿ ರಸ್ತೆದವರು, ಅತ್ನಿ ರಸ್ತೆದವರು ಮತ್ತೆ ನಮ್ಮ ಈ 20 ಫುಟ್ ರಸ್ತೆದೊಳಗೆ ಹಾಯ್ಬೇಕು. ಫುಟ್ಪಾತ್ ಇಲ್ಲ. ಹೌದ್ರಿ, ಜಿಲ್ಲಾಧಿಕಾರಿ ಕಚೇರಿ ಸುಮಾರು 70%